ಮಿತ್ರ ಅಂದ್ರೆ ತಂದನ 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 ನಿಮ್ಮ ಮುಖ ಶ್ರಾವಣ ಮಾಸದಲ್ಲಿ ಬೆಳಗುಂದಿದ ಚಂದ್ರನಂತಿದೆ. ನಿಮ್ಮ ಮುಖದಲ್ಲಿ ನನ್ನನ್ನು ಪ್ರೀತಿಸುವ ಬಗೆಯನ್ನು ಕಲಿಯುವ ಇಚ್ಛೆ ನಿನಗೆ. ಆದರೆ ಮಿತ್ರ, ದುಃಖದ ಸ್ಥಿತಿ ನಿನ್ನ ಆತ್ಮವನ್ನು ಆವರಿಸಿಕೊಂಡು ಮಾಡುವುದೇ ಅಲ್ಲ. ಯಾರು ಹಿಂಸೆಯಲ್ಲಿ ಮಾತ್ರ ಹೆಚ್ಚು ಶ್ರದ್ಧೆ ತೋರುತ್ತಾರೋ ಅವರನ್ನು ಪ್ರೀತಿಸಲು ನಾನು ಕಲಿಯಬೇಕೆ ಮಹಾಪ್ರಭು. ಈಗ ನನಗಿರುವ ಏಕೈಕ ಬೆಂಬಲ ಅದೊಂದೇ ಮಿತ್ರ. ಇಲ್ಲ ಪ್ರಭು, ಅದು ನಿಮಗಿರುವ ದೌರ್ಬಲ್ಯ. ನಿನಗೆ ಕೊಟ್ಟಿರುವ ಸಲಹೆ ನನ್ನ ಸಲ್ಲದ ಭಾವದ ನನ್ನ ಮೇಲೆ ಹೊರಿಸುತ್ತಿರುವ ಮಿತ್ರ. ನನ್ನ ಮಾತುಗಳಿಂದ ಮಹಾರಾಜರ ಮನಸ್ಸಿಗೆ ನೋವಾಗಿದ್ದರೆ ಮನ್ನಿಸಬೇಕು. ಹಸಿದ ಹಾನಿಯನ್ನು ಕೆಣಕಿದವರು ಜೀವನ ಪೂರ ಆ ಹಾನಿಗೆ ಅವನು ಶತ್ರುವೇ. ಆದರೆ ಅದೇ ಪ್ರಾಣಿಯಿಂದ ಅವನು ತುಳಿತಕ್ಕೊಳಗಾಗಬಹುದಲ್ಲವೇ? ತುಳಿತಕ್ಕೊಳಗಾಗಬಹುದು ನಿಜ. ಆದರೂ ತನ್ನ ಮಾನಸಿಕ ಶಕ್ತಿ ಹಾಗೂ ಸಂಯಮದಿಂದ ಆ ಪ್ರಾಣಿಯನ್ನು ಪಳಗಿಸುವ ಸಾಮರ್ಥ್ಯ ಅವನಿಗಿದೆ. ನನ್ನ ಸಾಮ್ರಾಜ್ಯದಲ್ಲಿ ನಾನು ಹೇಗೆ ಕೆಣಕನ್ನು ಕಾತರಪಡಿಸಲು ಸಂಧಿ ಮಿತ್ರ? ನಾನು ಕೈಗೊಂಡ ಯೋಜನೆಗಳಿಗೆ ಈ ಮತಾಂತರ ಭಂಗ ತರುತ್ತಿರುವರಲ್ಲ. ಮಹಾಪ್ರಭು, ಸಾಮ್ರಾಜ್ಯದಲ್ಲಿ ದ್ವೇಷದ ಕಳ್ಳರು ಹೊತ್ತಿಕೊಂಡು ಹುರಿಯುತ್ತಾ ಮುಗಿಲೆತ್ತರಕ್ಕೆ ಹೇರಿರುವಾಗ ತಾವು ಹೇಗೆ ಅಖಂಡತೆಯನ್ನು ಸ್ಥಾಪಿಸಲು ಸಾಧ್ಯವಾಗುತ್ತದೆ? ಉಳಿಯುತ್ತಿರುವ ದೇಶದ ತರುಣರಿಗೆ ನಾನು ಕಾರಣನಲ್ಲ ಮಿತ್ರ. ನನ್ನ ಹಾದಿಗೆ ಅಡ್ಡ ಬಂದವರನ್ನು ಹತ್ತಿಕ್ಕದ ನನಗೆ ಅನ್ನ ಮಾರ್ಗವಿಲ್ಲ. ಹಾಗಾದರೆ ಗಂಗೆಯಿಂದ ಪಶ್ಚಿಮದ ಬಂಡೂಕೋರರನ್ನು ಹಾಗೂ ಉಜ್ಜಯಿನಿಯ ಪರೋಕ್ಷದ ಭ್ರಷ್ಟ ವ್ಯಾಪಾರಿಗಳನ್ನು ರಕ್ತಪಾತವಿಲ್ಲದೆ ಹೇಗೆ ಸರ್ಕಾರಿಗೆ ತಂದು ನಿಲ್ಲಿಸಲು ಸಾಧ್ಯವಾಯಿತು? ಅಲ್ಲಿನ ಪ್ರಜೆಗಳು ತಾವಾಗೆ ಶಾಂತಿ ಸುವ್ಯವಸ್ಥೆಯನ್ನು ಆತ್ಮಪೂರ್ವಕವಾಗಿ ಬಯಸಿದ್ದರು. ಎಲ್ಲ ಜನರು ಶಾಂತಿ ಸೌಹಾರ್ದತೆಯನ್ನು ಬಯಸುತ್ತಾರೆ. ಆ ಹಾದಿಯಲ್ಲೊಮ್ಮೆ ನಡೆದು ನೋಡಿ. ಎಲ್ಲ ಜನರು ಶಾಂತಿ ಬಯಸುತ್ತಾರೆ ನಿಜ. ಆದರೆ ಸರ್ವರನ್ನು ತುಚ್ಛವಾಗಿ ಕಾಣುತ್ತಾ ತಾವು ಮಾತ್ರ ಶ್ರೇಷ್ಠನೆಂದು ಭಾವಿಸಿಕೊಳ್ಳುತ್ತಾ ಜನತೆಯನ್ನು ದಿಕ್ಕು ತಪ್ಪಿಸುತ್ತಿರುವ ಕೆಲವು ಪ್ರಭಾವಿ ಪುರೋಹಿತರನ್ನು ಏನು ಮಾಡಲಿ? ಅವರನ್ನು ಸಹ ಮಹಾರಾಜರ ಅಧೀನಕ್ಕೆ ತರುವುದು ಒಳಿತಲ್ಲವೇ? ಆದರೆ ಇರುವುದು ಅಸಂಖ್ಯಾತ ಮತ ಪಂಥ ಧರ್ಮಗಳು ಒಳಪಂಗಡಗಳಾಗಿ ಹೋಗಿವೆ. ಅವುಗಳಲ್ಲಿ ಅತ್ಯುತ್ತಮವಾದದ್ದನ್ನು ಆಯ್ದುಕೊಳ್ಳಿ ಮಹಾಸ್ವಾಮಿ. ನಾನು 100ರಲ್ಲಿ ಒಂದನ್ನು ಅತ್ಯುತ್ತಮ ಎಂದು ಆಯ್ದುಕೊಂಡರೆ ಇನ್ನುಳಿದ 99 ಎದುರು ಬೀಳುತ್ತವೆ. ಹಾಗಾದರೆ ಎಲ್ಲವನ್ನು ಆಯ್ಕೆ ಮಾಡಿಕೊಂಡು ಸರ್ವತತ್ವ ಸಾರವನ್ನು ಅನುಸರಿಸಿ. ಮರೆತು ಹೋದ ಆಲೋಚನೆಯನ್ನ ಮತ್ತೆ ನೆನಪಿಸಿದ ಸಂಧಿ ಮಿತ್ರ. ಬಲಿಸೇವಕೈವ ಪುರೋಹಿತರು ತಾವು ಮಾಡುವ ಕಾರ್ಯದಿಂದ ಜನತೆಗೆ ನೈಜ ನೆಮ್ಮದಿಯನ್ನು ತಂದು ಕೊಡಲಾರೆಂದು ಗೊತ್ತಿದ್ದು ನಂಬಿಸುತ್ತಿದ್ದಾರೆ. ಇದನ್ನೆಲ್ಲವನ್ನು ಹೇಗೆ ಹಾಕಿಕೊಳ್ಳುವುದು? ನಿಮ್ಮಲ್ಲಿ ನಿಗೂಢ ಶಕ್ತಿಯು ಸಚ್ಚೀಲತೆಯಿಂದ ಕೂಡಿದೆ ಮಹಾರಾಜ. ಆ ಸಚ್ಚರಿತೆಯನ್ನೇ ನಾನು ಪ್ರಸ್ತುತ ಕಾನೂನು ಕಾಯ್ದೆ ಮೂಲಕ ಅನುಷ್ಠಾನಗೊಳಿಸುತ್ತಿರುವುದು. ಸಕಲ ಜೀವ ಸಂಕುಲಕ್ಕೆ ನೀವು ಕಟ್ಟಾಸೆಯನ್ನು ತೋರಿಸಬೇಕು ಮಹಾಪ್ರಭು. ಆಯ್ತು, ನನ್ನನ್ನು ಕೊಲ್ಲಲು ತಮ್ಮ ಪ್ರಾಣವನ್ನೇ ಪಣವಾಗಿಟ್ಟ ಆ 24 ಕೊಲೆಗಡಕರಿಗೆ ಹಾಗೂ ನನಗೆ ವಿಶ್ವಾಸ ದ್ರೋಹ ಬಗೆದ ಆ ಅಶ್ವರಗಳಿಗೆ ನಾನು ದಯಾಭಿಕ್ಷೆ ನೀಡಿರುವೆ. ಅದರಿಗೆ ಗಂಡಕಿಯ ಮರುಭೂಮಿಯ ನಿಚ್ಚನ ಗಣಿಗಳಿಗೆ ಅವರನ್ನು ಗಡಿಪಾರು ಮಾಡಲು ತಿಳಿಸಬೇಕು. ಅಲ್ಲಾದರೂ ಅವರ ಮನಸ್ಸು ಪರಿವರ್ತನೆ ಆಗಲಿ. ಹೇಗೆ? ನಾನು ಅಳುತ್ತಿಲ್ಲ. ಮೊದಲನೇ ಸಲ ನಾನೀಗ ಸಾಯಣರ ಗೆಳೆಯ ಪ್ರಿಯದರ್ಶಿಯನ್ನು ನೋಡಿದ ಸಂತೋಷಕ್ಕೆ ಉಕ್ಕಿ ಬಂದ ಆನಂದ ಕಷ್ಟ. ಸಂಧಿ ಮಿತ್ರ, ತಂದನ
ಸೇನೆಯನ್ನು ಸಜ್ಜುಗೊಳಿಸಿ. ಪ್ರಭು, ಎಲ್ಲಿವರೆಗೂ ಪ್ರಬಲವಾದ ಕಾರಣಗಳು ದೊರಕುವುದಿಲ್ಲವೋ ಅಲ್ಲಿವರೆಗೂ ಯುದ್ಧಕ್ಕೆ ಹೊರಡುವುದು ನ್ಯಾಯಸಮ್ಮತವಲ್ಲ ಎನ್ನುವುದು ನನ್ನ ಅಭಿಪ್ರಾಯ. ಹಾಗಾದರೆ ಈಗಿರುವ ಕಾರಣಗಳು ಸಾಲದ ನಿಂತಿರಾ ಮತ್ತೆ? ಆ ಕಳಿಂಗ ದೊರೆ ಯುದ್ಧದ ಪ್ರಯತ್ನವನ್ನು ತಿಳಿಸಲು ಬಂದಿರುವ ಈ ಗೂಢಚಾರರ ಸಾಕ್ಷಿ ಸಾಕಲ್ಲವೇ? ಸಾಕಾಗ್ತದೆ ಸೇನಾಧಿಪತಿಗಳೇ, ನಾವಾಗಿ ನಾವು ಯುದ್ಧಕ್ಕೆ ಹೊರಡುವುದು ರಾಜನೀತಿಗೆ ವಿರುದ್ಧವಾದುದು ಎನ್ನುವಂತ ಎಲ್ಲರೂ ಗಮನಿಸಬೇಕು. ಅಮಾತ್ಯರೇ, ನಮ್ಮ ಮೇಲೆ ವಿನಾಕಾರಣ ಯುದ್ಧ ಮಾಡಲು ಸನ್ನದ್ಧನಾಗಿರುವ ಆ ಕಳಿಂಗ ದೊರೆ ಸೊಕ್ಕಡಗಿಸಲು ಇದೇ ತಕ್ಕ ಸಮಯ. ಒಳನಲ್ಲಿ ರಣಕಹಳೆ. ಯುದ್ಧ ಅನಿವಾರ್ಯವಾದಾಗ ಸಾವು ನೋವುಗಳು ಅನಿವಾರ್ಯವೆಂಬುದನ್ನು ನಾನು ಒಪ್ಪುತ್ತೇನೆ. ಆದರೆ ಯುದ್ಧವನ್ನು ತಪ್ಪಿಸುವ ಸಾಧ್ಯತೆ ಇದ್ದರೆ ಅದಕ್ಕಾಗಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅಮಾತ್ಯರು ಹೇಳಿದ ಮಾತು ಸಮಂಜಸವಾಗಿದೆ. ಯುದ್ಧವೆಂದ ಮೇಲೆ ಎರಡು ಕಡೆ ಸಾವು ನೋವು ತಪ್ಪಿದ್ದಲ್ಲ. ಆದ್ದರಿಂದ ಯುದ್ಧವನ್ನು ತಪ್ಪಿಸುವ ಪ್ರಯತ್ನ ಮಾಡೋಣ. ಆ ಕಳಿಂಗ ದೊರೆ ಅದಕ್ಕೂ ಮೀರಿ ಮುಂದಾಟದಲ್ಲಿ ತೋರಿದರೆ ಯುದ್ಧಕ್ಕೆ ಸಿದ್ಧರಾಗೋಣ. ಈ ದಿನದ ಮಂತ್ರಿ ಪರಿಷತ್ ಅಭಿಪ್ರಾಯದಂತೆ ಸದ್ಯಕ್ಕೆ ನಾವಾಗಿ ನಾವು ಯುದ್ಧ ಘೋಷಿಸುವುದು ಬೇಡ. ಆದರೆ ಆ ಕಳಿಂಗ ದೊರೆ ಉತ್ತಡತನದ ವರ್ತನೆಯನ್ನು ಗಮನಿಸಿದರೆ ಯುದ್ಧ ಮಾಡುವುದು ನಿಚ್ಚಳವಾಗಿ ಕಾಣುತ್ತದೆ. ಆದ್ದರಿಂದ ನೀವೆಲ್ಲರೂ ಯುದ್ಧದ ಸಿದ್ಧತೆಯಲ್ಲಿರಿ. ನಿಮ್ಮೆಲ್ಲರ ಎಚ್ಚರಿಕೆಯ ಮೇರೆಗೆ ಅವರಿಗೊಂದು ಎಚ್ಚರಿಕೆಯ ಪತ್ರವನ್ನು ಕಳಿಸೋಣ. ಗಜದೇವರೇ, ದೂತರೊಂದಿಗೆ ಓಲೆಯನ್ನು ಕಳಿಸುವ ಏರ್ಪಾಡು ಈ ದಿನವೇ, ಈ ಕ್ಷಣವೇ ಆಗಲಿ. ಅಪ್ಪಣೆ ಪ್ರಭು. ಅಖಂಡ ಭರತಖಂಡ ಏಕಚಕ್ರಾಧಿಪತಿ ಸಾಮ್ರಾಟ ಅಶೋಕ ಚಕ್ರವರ್ತಿಗಳು ಆರ್ಯಾವರ್ತದ ಮಹಾರಾಜರಾಗಿ ಕಳಿಂಗ ದೊರೆ ಅನಂತ ಪದ್ಮನಾಭನಿಗೆ ತಿಳಿಸುವುದೇನೆಂದರೆ ಶಕುನಿ ಮತ್ತು ಮಗಧದಿಂದ ಬಂದಿರುವ ಇನ್ನಿತರ ವಿಶ್ವಾಸ ದ್ರೋಹಿಗಳನ್ನು ಕೈವರ್ತಿಸಬೇಕು. ಮಗಧದ ಅಡಗುಗಳ್ಳರಿಗೆ ಗಡಿರೇಖೆ ಉಲ್ಲಂಘಿಸಿರುವವರಿಗೆ ಉಗ್ರ ಶಿಕ್ಷೆ ಆಗಬೇಕು. ಕಳಿಂಗದ ಸೇನಾಬಲವನ್ನು ಮಹಾರಾಜ ಬಿಂದುಸಾರರ ಆಳ್ವಿಕೆಯ ಕಾಲದಲ್ಲಿ ಎಷ್ಟಿತ್ತು ಅಷ್ಟಕ್ಕೆ ಈ ಕೂಡಲೇ ಕಡಿತಗೊಳಿಸತಕ್ಕದ್ದು. ಹೆಚ್ಚಾಗಿರುವ ಸೇನಾಬಲ ಎಲ್ಲವನ್ನೂ ನಮ್ಮ ವಶಕ್ಕೊಪ್ಪಿಸಬೇಕು. ಆರ್ಯಾವರ್ತದ ಮಹಾರಾಜರ ಪಟ್ಟಾಭಿಷೇಕಕ್ಕೆ ಮಾನ್ಯತೆ ನೀಡಬೇಕು. ಜೊತೆಗೆ ಅವರನ್ನು ಕಳಿಂಗದ ಪರಮಾಂಶ ಸಾರ್ವಭೌಮರೆಂದು ಪರಿಗಣಿಸಬೇಕು. ನಮ್ಮ ಆದಿವಾಸಿಗಳೊಂದಿಗೆ ನಮ್ಮ ಕಾಡೊಳಗೆ ನುಸುಳಿ ಜಿಂಕೆ ನವಿಲುಗಳನ್ನು ಬೇಟೆಯಾಡುವುದನ್ನು ನಿಲ್ಲಿಸಬೇಕು. ನಮ್ಮ ಕ್ಷಮಾಗುಣವನ್ನೇ ಹೇಳಿತನವೆಂದು ಭಾವಿಸಿ ಗಡಿ ಭಾಗದಲ್ಲಿ 40 ಯೋಧರನ್ನು ವಧೆ ಮಾಡುವ ದುಸ್ಸಾಹಸಕ್ಕೆ ನಿಮ್ಮ ಸೇನೆ ಕೈಯಾಕಿ ದೊಡ್ಡ ತಪ್ಪು ಮಾಡಿದೆ. ಇನ್ನು ಮುಂದೆ ಗಡಿ ತಂಟೆಗೆ ಬಾರದಂತೆ ಎಚ್ಚರ ವಹಿಸಬೇಕು. ಈ ಎಲ್ಲಾ ಷರತ್ತುಗಳಿಗೆ ಬದ್ಧರಾಗಿದ್ದರೆ ಮಾತ್ರ ಎರಡು ರಾಜ್ಯಗಳ ನಡುವೆ ಶಾಂತಿ ನೆಲೆಸಲು ಸಾಧ್ಯ. ಆ ರಾಜರು ಆಗಷ್ಟೇ ಕಳಿಂಗ ರಾಜನಿಗೆ ಮಾನ್ಯತೆ ನೀಡಲು ಸಾಧ್ಯ. ಇಲ್ಲವೆಂದರೆ ಮುಂದೆ ನಡೆಯುವ ಘೋರ ಪರಿಣಾಮಗಳಿಗೆ ನೀವು ಕಾರಣರಾಗುತ್ತೀರಿ ಎಂದು ಈ ಮೂಲಕ ಎಚ್ಚರಿಸಲಾಗಿದೆ. ನಿಮ್ಮ ವರ್ತನೆಯೊಳಗಿನ ಪರಿವರ್ತನೆ ನಿರೀಕ್ಷೆಯಲ್ಲಿ ಮೌರ್ಯ ಸಾಮ್ರಾಜ್ಯದ ಸಾಮ್ರಾಟ ಅಶೋಕ ಚಕ್ರವರ್ತಿ. ಗಿರಿಕ, ಪ್ರಭು, ನೀನು ಕೈಗೊಂಡ ನಿಯೋಗದಿಂದ ಏನು ಅರಿತುಕೊಂಡೆ? ಯುದ್ಧ ಮಾಡಿದ ತರುವಾಯ ಶ್ರೀಮನ್ ಯೋಧರ ಅರಣ್ಯನ ಶೈಲಿಗೆ ಬರುವಾಗ ಆಯ್ಕೆ ಮಾರ್ಗ ಮಧ್ಯೆ ಅಸ್ವಸ್ಥರಾದ ಕಾರಣ ಯಮನೆಂಬ ಬೌದ್ಧ ವಿಹಾರದಲ್ಲಿ ತಂಗಲು ವ್ಯವಸ್ಥೆ ಮಾಡಿದರು. ಆಕೆಗೆ ಗೌರವ ತಕ್ಕಂತ ಅನುಕಂಪ ನೀಡಲು ಸಿಕ್ಕುಗಳ ಮುಖ್ಯಸ್ಥ ಆಕೆಯನ್ನು ಸತ್ಕರಿಸಿದ. ಈಗ ಅರಳಿ ಚೇತರಿಸಿಕೊಂಡಿದ್ದಾಳೆ. ಇಕ್ರೋಧ ಎಂಬ ಗಂಡು ಮಗುವಿಗೆ ತಾಯಿಯಾಗಿದ್ದಾಳೆ. ಪ್ರಭು, ಇಕ್ರೋಧನನ್ನು ನೋಡಿದರೆ ಹೌದು ಪ್ರಭು, ಪರಿಚಯವಾಗಲೆಂಬ ಆಸೆಯಿಂದ ಕರೆತಂದೆ. ಮಗಳನ್ನು ಕಳಿಸಲು ಆಲ್ರೆಡಿ ಒಪ್ಪಿದ್ದಾಳೆ. ಇಲ್ಲ ಪ್ರಭು, ಆಕೆ ಈಗಲೂ ನಿಮ್ಮನ್ನು ದೇಶಿಸುತ್ತಿದ್ದಾಳೆ. ಇರಲಿ, ಎಲ್ಲಿದ್ದಾನೆ ಅವನು? ಅರಮನೆಯ ಮುಖ್ಯ ರಕ್ಷಣಾಪತಿ ಸತ್ಯವಾದ ಸುಭದ್ರಿಗೆ ಒಪ್ಪಿಸಿದ್ದೇನೆ. ಅಗೋ ಮಾತನಾಡುವವರೇ ಬಂದರು. बुद्धं शरणं गच्छामि धम्मं शरणं गच्छामि संघं शरणं गच्छामि बुद्धं शरणं गच्छामि बुद्धं शरणं गच्छामि धम्मं शरणं गच्छामि संघं शरणं गच्छामि बुद्धं शरणं गच्छामि. ನಾವು ಮಹಾರಾಜರು ತಾನೆ. ಹಾಗಂತ ಕರೆಯುತ್ತಾರೆ ಪ್ರಭು. ನಿಮ್ಮ ಬಳಿ ನರಕವೆಂಬುದು ಇದೆ. ಜನರು ಹಾಗೆ ಭಾವಿಸಿರಬಹುದು ಅಥವಾ ಹೇಳುತ್ತಿರಬಹುದು. ಅದು ನಿಮಗೆ ಗೊತ್ತೇ ಇಲ್ಲವಾ? ನಾನೆಂದಿಗೂ ಅಲ್ಲಿಗೆ ಹೋಗಿಲ್ಲ. शरणं
ವಸ್ತುಗಳನ್ನು ಒತ್ತೈವರೇನು? ಹೌದು, ಕೆಲವು ಸಲ ಅತಿಯಾಸೆಗೆ ಕಟ್ಟು ಬಿದ್ದು ಹಾಗೆ ಮಾಡುತ್ತಾರೆ. ಕೇಮೋನದಲ್ಲಿ ಹಾಗೆ ಎಂದೂ ಮಾಡುವುದಿಲ್ಲ. ಗೌತಮ ಬುದ್ಧ ತನ್ನೆಲ್ಲ ಸಿರಿ ಸಂಪತ್ತನ್ನು ತ್ಯಜಿಸಿ ಬಿಕ್ಕುವಾದ, ಅಲ್ಲದೆ ಮನಪೂರ್ವಕವಾಗಿ ಸ್ವಂತಕ್ಕೆ ಏನನ್ನೂ ಬಯಸಲಿಲ್ಲ. ಆದ ಕಾರಣ ಆತ ಜಗತ್ತಿಗೆ ಜೀವನದ ಸತ್ಯ ತಿಳಿಸಿ ಆನಂದ ತಂದುಕೊಟ್ಟ. ಹಾಗಾದರೆ ನಾವು ಹೇಳುವುದೇ ಸರಿ. ವಿಷಾದಪ್ಪ ಸಂಗತಿ ಏನೆಂದರೆ ನಾನೆಂದಿಗೂ ಬಿಕ್ಕುವಾಗಲಾರೆ. ಬಿಕ್ಕುವಾಗದಿದ್ದರೂ ಉಪಾಸಕರಾಗುವುದಿಲ್ಲವೇ? ಮಹಾರಾಜರು ಉಪಾಸಕರಾಗಲು ಅವಕಾಶಗಳುಂಟಾ ಎಂದು ನಿಮ್ಮ ತಂದೆ ಸಗತನನ್ನು ಕೇಳಿ ನೋಡಿ. ತಂದೆ ಸಗಸನಿಗೆ ತಿಳಿಸುವೆ. ಮಹಾರಾಜರು ಉಪಾಸಕರಾಗಲು ಆಮೇಲೆ ಮಹಾರಾಣಿಯವರು ಉಪಾಸಕಿಯಾಗಲು ಒಪ್ಪಿವರೆಂದು ನಾನು ಭಾವಿಸುತ್ತೇನೆ. ನಿಗ್ರಹ ನಾವು ಈಗ ಬಳ್ಳಿದಂತೆ ಕಾಣುತ್ತಿಲ್ಲ. ಊಟ ಮಾಡಿ. ಹಾ, ನನಗಾಗಿ ಪ್ರತ್ಯೇಕ ಭೋಜನ ವ್ಯವಸ್ಥೆ ಬೇಡ ಮಹಾರಾಜ. ನನಗಿನ್ನೂ ಹಸಿವಿಲ್ಲ. ಕೇಮವನಕ್ಕೆ ಹೋಗುವ ಆದಿ ಮಧ್ಯದಲ್ಲಿ ಹಸಿವಾದರೆ ಉಳಿದಕ್ಕೆ ಒಂದು ಭಿಕ್ಷಾ ಪಾತ್ರ ನೀಡಿ. ಉಂಟ ಮೇಲೂ ಇಳಿಯಲಾರದಷ್ಟು ಮಾತ್ರ. ಬೌದ್ಧ ಎಂದರೆ ತಿಳುವಳಿಕೆ, ಬೌದ್ಧ ಎಂದರೆ ತಿಳಿದವ, ತಿಳುವಳಿಕೆ ಧರ್ಮವೇ ಬೌದ್ಧ ಧರ್ಮ. ಬೌದ್ಧಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ, ಬುದ್ಧಂ ಶರಣಂ ಗಚ್ಛಾಮಿ, ಬುದ್ಧಂ ಶರಣಂ ಗಚ್ಛಾಮಿ. ತಂದನ 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 ಪ್ರಭು, ಓ ಯಜದೇವರೇ, ಬನ್ನಿ. ತಮ್ಮನ್ನು ಭೇಟಿ ಮಾಡಲು ಬಂದಿರುವ ಸಮಯ ಸೂಕ್ತವಲ್ಲದಿದ್ದರೆ ನಾನು ಮತ್ತೊಮ್ಮೆ ಬರುತ್ತೇನೆ. ಛೇ, ಛೇ, ಛೇ. ಹಾಗೇನಿಲ್ಲ ಗಜದೇವರೇ. ಒಂದು ವಿಚಾರ. ನಾನು ಮತ್ತು ತಿವಾಲ ನಾಳೆ ತಕ್ಷಶಿಲೆಗೆ ಹೊರಡಬೇಕಲ್ಲ ಪ್ರಭು. ತಮಗೆ ತಿಳಿಸಿ ಹೋಗೋಣವೆಂದು ಬಂದೆ. ಗಜದೇವರು ನಿಮ್ಮ ಜೊತೆಗೆ ತಕ್ಷಶಿಲೆಗೆ ಬರುವುದಿಲ್ಲ ಎಂದು ತಿವಾಲ ಹಠ ಮಾಡುತ್ತಿದ್ದಾರೆ. ಪ್ರಭು, ತಿವಾಲನನ್ನು ಬಿಟ್ಟಿರುವುದು ನನಗೂ ಕಷ್ಟವಾಗುತ್ತಿದೆ. ಅಷ್ಟೇ ಅಲ್ಲ ಪ್ರಭು, ರಾತ್ರಿ ಹೊತ್ತು ನಿದ್ದೆ ಮಾಡುವಾಗಲೂ ನಾನು ತಕ್ಷಶಿಲೆಗೆ ಹೋಗುವುದಿಲ್ಲ ಎಂದು ಕನಸಿಕೊಳ್ಳುತ್ತಿದ್ದಾರೆ. ಅದಲ್ಲದೆ ತಿವಾಲನಿಗೆ ಬಿಟ್ಟು ಬಿಡದೆ ಜ್ವರ ಕೂಡ ಬರುತ್ತಿದೆ. ಇಂತಹ ಸಮಯದಲ್ಲಿ ಅವರನ್ನು ತಕ್ಷಶಿಲೆಗೆ ಕಳಿಸುವುದು ಉಚಿತವಲ್ಲ ಎನ್ನುವುದು ನನ್ನ ಅಭಿಪ್ರಾಯ. ಮುಂದಿನದು ಪ್ರಭು ಚಿತ್ತ. ತಪ್ಪು ತಿಳಿಯಬೇಡಿ ಪ್ರಭು. ತಿವಾಲನದಿದ್ದು ಎಳೆ ವಯಸ್ಸು. ತಂದೆ ತಾಯಿಗಳಿಂದ ದೂರವಾದ ನೋವನ್ನು ಹೇಳಿಕೊಳ್ಳಲಾಗದೆ ಮಂಕಾಗುತ್ತಿದ್ದಾನೆ. ಇದರಿಂದ ಕಲಿಕೆಯು ಸಮರ್ಥವಾಗಿ ನಡೆಯುವುದಿಲ್ಲ. ಆದ್ದರಿಂದ ಇನ್ನು 2-3 ವರ್ಷ ಕಳೆಯಲಿ ಎನ್ನುವುದು ನನ್ನ ಭಾವನೆ. ಆಗ ನಿಮ್ಮೆಲ್ಲರ ಅಭಿಪ್ರಾಯದಂತೆ ತಿವಾಲ ಇಲ್ಲೇ ಇದೆ. ನೀವು ಹೋಗಿ ಬನ್ನಿ ಗಜದೇವರೇ. ಯುದ್ಧವೇನಾದರೂ ಸಂಭವಿಸಿದರೆ ಸೇನಾ ಸಮೇತರಾಗಿ ತಕ್ಷಣವೇ ಹೊರಟು ಬನ್ನಿ. ನಾನೇನು ತೆರಳುತ್ತೇನೆ. ದೇವಿ, ಪ್ರಭು, ನಿನಗೊಂದು ನಿಜ ಹೇಳಬೇಕಾಗಿದೆ. ಇದೇನು ಪ್ರಭು, ಈ ದಿನ ನಿಮ್ಮಿಂದ ಹೊಸ ಮಾತು ಕೇಳಿದಂತಾಯಿತು. ತಪ್ಪಾಗಿ ತಿಳಿಯಬೇಡದೆ. ಆದರೆ ಇತ್ತೀಚೆಗೆ ಕೆಲವು ದಿನಗಳಿಂದ ನಡೆಸುತ್ತಿರುವ ಯುದ್ಧದ ಪ್ರಯತ್ನದ ಬಗ್ಗೆ ನಿಮಗೆ ತಿಳಿಸಿರಲಿಲ್ಲ. ಏನು? ಯುದ್ಧದ ಪ್ರಯತ್ನವೇ? ಅಪಾರ ಸಾವು ನೋವುಗಳಿಗೆ ಕಾರಣವಾಗುವ ಈ ಯುದ್ಧದ ಪ್ರಯತ್ನವೇಕೆ ಪ್ರಭು? ಸಕಲ ಜೀವಿಗಳ ಬಗ್ಗೆ ಕರುಣಾ ಮೈತ್ರಿ ಭಾವವನ್ನು ಬೆಳೆಸಿಕೊಂಡ ಬುದ್ಧ ದೇವರ ಅನುಯಾಯಿಗಳಾಗಿ ಆತನ ತತ್ವಗಳನ್ನು ಮೈಗೂಡಿಸಿಕೊಂಡು ಬಾಳುತ್ತಿರುವ ನಿಮಗೆ ನಮ್ಮ ಯುದ್ಧದ ಪ್ರಯತ್ನ ಸರಿ ಕಾಣದಿರಬಹುದು. ಆದರೆ ಪರರ ಆಕ್ರಮಣದಿಂದ ಪ್ರಜೆಗಳನ್ನು ರಕ್ಷಿಸುವುದು ನನ್ನ ಕರ್ತವ್ಯ ಅಲ್ಲವೇ? ನನ್ನ ವ್ಯಕ್ತಿಗತ ಧರ್ಮಾಚರಣೆಗಳನ್ನು ಹಿಂದಿಗಲ್ಲ ಎಂದಿಗೂ ನಿಮ್ಮ ಮೇಲೆ ಹೇರುವುದಿಲ್ಲ. ಅದೇ ರೀತಿ ನಿಮ್ಮ ನಂಬಿಕೆಗಳಿಗೂ ನಾನು ಅಡ್ಡಿ ಬರುವುದಿಲ್ಲ. ಈ ನಿಮ್ಮ ಉದಾತ್ತ ಗುಣವೇ ನನ್ನಲ್ಲಿ ಮತ್ತಷ್ಟು ನಿಮ್ಮ ಮೇಲೆ ಗೌರವ ಬೆಳೆಯುವಂತೆ ಮಾಡುತ್ತೆ. ಸಂಧಾನದ ಮೂಲಕ ಸಮಸ್ಯೆಗಳ ಬಗ್ಗೆ ಅರಿಯುವುದಾದರೆ ಯುದ್ಧ ನಡೆಯುವ ಸಂಭವವೇ ಇರುವುದಿಲ್ಲ ಅಲ್ಲವೇ ಪ್ರಭು? ಖಂಡಿತ ನಡೆಯುವುದಿಲ್ಲ ಕಾರವಾಗಿ. ಆದರೆ ಆ ಕಡಿಮೆ ಉತ್ತರತನದ ವರ್ತನೆಯನ್ನು ಗಮನಿಸಿದರೆ ಸಂಧಾನದ ಮೂಲಕ ಬಗೆಹರಿಯುವಂತೆ ಕಾಣುತ್ತಿಲ್ಲ. ಅವನು ಬಹುದಿನಗಳಿಂದ ಬೆಳೆಸಿಕೊಂಡು ಬಂದ ಹಾಗೆ ಅಗ್ನಿಯಲ್ಲಿ ಮುಗ್ಧ ಜೀವಿಗಳ ದಗ್ಧವಾಗುವ ತನಕ ಅವನ ಯುದ್ಧದ ತೀರುವಂತೆ ಕಾಣುತ್ತಿಲ್ಲ. ಪ್ರಭು, ಅನ್ಯ ಮಂತ್ರಿ ಪರಿಷತ್ತಿನಿಂದ ಕಳಿಗೆ ದೊರೆಯುವ
ನಿನಗೊಂದು ವಿಚಾರ ಗೊತ್ತಾ? ಏನದು ಅಂತಹ ಅನಮನ ವಿಚಾರ? ಅಶೋಕನ ಕಡೆಯಿಂದ ಕಳಿಂಗ ದೊರೆ ಬಂದು ಪತ್ರ ಹೋಯಿತಂತೆ. ಯಾವ ವಿಚಾರಕ್ಕೆ? ಅನವಶ್ಯಕವಾಗಿ ಉದ್ದಟತನ ತೋರುತ್ತಾ ಗಡಿ ತಂಟೆಗೆ ಬರುವ ಅನಂತ ಪದ್ಮನಾಭನಿಗೂ ಅವರ ಸೈನ್ಯಕ್ಕೂ ಎಚ್ಚರಿಕೆ ಸಂದೇಹ ತಿಳಿಸಲು. ಅದಕ್ಕೆ ಪ್ರತಿಯಾಗಿ ಅನಂತ ಪದ್ಮನಾಭ ನಮ್ಮ ರಾಜ್ಯದ ವಿಷಯದಲ್ಲಿ ಅಶೋಕ ಮೂಗು ತೂರಿಸುವುದು ಅನಪೇಕ್ಷಿತ ವಿಷಯ, ಇದನ್ನು ನಾನು ಸಹಿಸುವುದಿಲ್ಲ ಎನ್ನುವ ಪತ್ರ ಅಶೋಕನಿಗೆ ಕಳಿಸಿಕೊಟ್ಟರಂತೆ. ವ್ಯಾಘ್ರಗೊಂಡ ಅಶೋಕ ಆ ಸುದ್ದಿ ತಿಳಿದು ಕಳಿಂಗ ದೊರೆಯ ಸೊಕ್ಕು ಮುರಿಯಲು ಯುದ್ಧ ಘೋಷಿಸಿದ. ಸಾಮ್ರಾಜ್ಯದ ಉಸ್ತುವಾರಿಗೆ ರಾಧಪುಟ್ಟನು ಕಲ್ಲಟಗಳು ನಿಂತಿರುವಂತೆ ಸೇನೆಯ ಅಧಿಪತಿ ಗಜದೇವ, ಅಶೋಕನ ಅಂಗರಕ್ಷಕನಾದ ವಜ್ರದೇಹ ಉರುಪಿನಿಂದ ಸೇನೆಯ ಸಕಲ ಸಿದ್ಧತೆಗೆ ಸಜ್ಜಾದರು. ಮಾರ್ಗಶೋಧಕರು, ಗಾಯಾಳುಗಳನ್ನು ಉಪಚರಿಸುವವರು, ಸೇನೆಗೆ ಅಡುಗೆ ಮಾಡುವ ಬಾಣಸಿಗರು, ಮಾವುತರು. ಅಂತೂ ಇಂತೂ ಕಳಿಂಗ ರಾಜ್ಯವನ್ನು ಮುಂದಿನೊಡೆಯಲು ಮೌರ್ಯ ಸೇನೆ ತುದಿಗಾಲ ಮೇಲೆ ನಿಂತು ಎದುರು ನೋಡುತ್ತಿದೆ. ಆಹಾ, ಇವರಿಗೆಲ್ಲ ಯುದ್ಧ ಎಂದರೆ ಎಷ್ಟೊಂದು ಮೋಹ. ನಮೋ ದತ್ಸ ಭಗವತೋ ವರಹತೋ ಸಂಭಾ ಸಂಬುದ್ಧಸ್ಸ. ನಮೋ ದತ್ಸ ಭಗವತೋ ವರಹತೋ ಸಂಭಾ ಸಂಬುದ್ಧಸ್ಸ. ಬುದ್ಧಂ ಶರಣಂ ಗಚ್ಛಾಮಿ ಧಮ್ಮಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ ಬುದ್ಧಂ ಶರಣಂ ಗಚ್ಛಾಮಿ. ತಥಾಗತನ ಕರುಣೆಯ ನೆರಳು ನೀನು. ಏನೋ ಹೇಳಬೇಕೆಂಬ ತುಳಿತ ನಿಮ್ಮ ಕದನ ಮಾತಾಡ. ನೀವು ಆಶ್ರಮದಲ್ಲಿ ಯಾಕೋ ಏನು ಇಡೀ ಆಶ್ರಮವೇ ಬಿಡುವೋ ಎನ್ನುತ್ತಿತ್ತು. ಅದು ನಿಮ್ಮ ಮನದ ಕನ್ನಡಿಗೆ ಮುಳುಗಿರುವ ಒಂದು ರೀತಿಯ ಭ್ರಮೆಯ ಚೀಟಿಯು ಅಷ್ಟೇ.